ಸಣ್ಣ ರಾಷ್ಟ್ರ, ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರ ವಿಶ್ವದ ದೊಡ್ಡಣ್ಣನನ್ನ ಎದುರಿಸಿತ್ತು. ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರವನ್ನ ಎದುರಿಸಿತ್ತು ಇರಾನ್. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ದಿಗ್ವಿಜಯಕ್ಕೆ 7 ಕಾರಣಗಳನ್ನು ಕೊಟ್ಟ ಇರಾನ್ನ ಭದ್ರತಾ ಕೌನ್ಸಿಲ್. ಇರಾನ್ನ ಎಲ್ಲ 10 ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಯುಎಸ್ಗೆ ಅನಿವಾರ್ಯವೇ ಆಗಿತ್ತು. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನ ಯುರೇನಿಯಂ ಸಂಸ್ಕರಣೆ ಹಕ್ಕನ್ನು ಕೂಡ ಯುಎಸ್ ಮಾನ್ಯ ಮಾಡಿದೆ. ಇರಾನ್ ಮೇಲಿದ್ದ ಎಲ್ಲಾ ದಿಗ್ಬಂಧನಗಳನ್ನು ತೆರವುಗೊಳಿಸಲು ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ ಯುದ್ಧ ನಿಲ್ಲಿಸಲು ನಿರ್ಧರಿಸಿದೆ. ಯುದ್ಧ ಹಾನಿಗೆ ಪರಿಹಾರ ನೀಡಲಿದೆ. ಗಲ್ಫ್ನಲ್ಲಿ ತನ್ನೆಲ್ಲಾ ಪಡೆಗಳನ್ನು ಹಿಂಪಡೆಯಲು ಯುಎಸ್ ತೀರ್ಮಾನಿಸಿದೆ. ಇರಾನ್ ಬೆಂಬಲಿತ ಉಗ್ರರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿದೆ. XXX, ಹೌತಿ, ಹಮಾಸ್ ಹಾಗೆ ಈ 3 ಸಂಘಟನೆಗಳಿದ್ವಲ್ಲ, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಹಿಜ್ಬುಲ್ಲಾ, ಈ ಎಲ್ಲ ಉಗ್ರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ತೀರ್ಮಾನವನ್ನು ಕೂಡ ಯುಎಸ್ ಮಾಡಿದೆ. ನಮ್ಮ ಒಪ್ಪಂದಕ್ಕೆ, ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ನಾವು ಸಂಧಾನವನ್ನ ಮಾಡಿಕೊಳ್ತೀವಿ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾದಲ್ಲಿ ಗೆದ್ದಿದ್ದು ಯಾರು ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿ ವಿಚಾರ. ಒಂದು ಸಣ್ಣ ರಾಷ್ಟ್ರ, ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರ ವಿಶ್ವದ ದೊಡ್ಡಣ್ಣನನ್ನ ಎದುರಿಸಿತ್ತು. ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರವನ್ನ ಎದುರಿಸಿತ್ತು ಇರಾನ್. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ದಿಗ್ವಿಜಯಕ್ಕೆ 7 ಕಾರಣಗಳನ್ನು ಕೊಟ್ಟ ಇರಾನ್ನ ಭದ್ರತಾ ಕೌನ್ಸಿಲ್. ಇರಾನ್ನ ಎಲ್ಲ 10 ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಯುಎಸ್ಗೆ ಅನಿವಾರ್ಯವೇ ಆಗಿತ್ತು. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನ ಯುರೇನಿಯಂ ಸಂಸ್ಕರಣೆ ಹಕ್ಕನ್ನು ಕೂಡ ಯುಎಸ್ ಮಾನ್ಯ ಮಾಡಿದೆ. ಇರಾನ್ ಮೇಲಿದ್ದ ಎಲ್ಲಾ ದಿಗ್ಬಂಧನಗಳನ್ನು ತೆರವುಗೊಳಿಸಲು ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ ಯುದ್ಧ ನಿಲ್ಲಿಸಲು ನಿರ್ಧರಿಸಿದೆ. ಯುದ್ಧ ಹಾನಿಗೆ ಪರಿಹಾರ ನೀಡಲಿದೆ. ಗಲ್ಫ್ನಲ್ಲಿ ತನ್ನೆಲ್ಲಾ ಪಡೆಗಳನ್ನು ಹಿಂಪಡೆಯಲು ಯುಎಸ್ ತೀರ್ಮಾನಿಸಿದೆ. ಇರಾನ್ ಬೆಂಬಲಿತ ಉಗ್ರರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿದೆ. XXX, ಹೌತಿ, ಹಮಾಸ್ ಹಾಗೆ ಈ 3 ಸಂಘಟನೆಗಳಿದ್ವಲ್ಲ, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಹಿಜ್ಬುಲ್ಲಾ, ಈ ಎಲ್ಲ ಉಗ್ರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ತೀರ್ಮಾನವನ್ನು ಕೂಡ ಯುಎಸ್ ಮಾಡಿದೆ. ನಮ್ಮ ಒಪ್ಪಂದಕ್ಕೆ, ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ನಾವು ಸಂಧಾನವನ್ನ ಮಾಡಿಕೊಳ್ತೀವಿ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾದಲ್ಲಿ ಗೆದ್ದಿದ್ದು ಯಾರು ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿ ವಿಚಾರ. ಒಂದು ಸಣ್ಣ ರಾಷ್ಟ್ರ, ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರ ವಿಶ್ವದ ದೊಡ್ಡಣ್ಣನನ್ನ ಎದುರಿಸಿತ್ತು. ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರವನ್ನ ಎದುರಿಸಿತ್ತು ಇರಾನ್. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ದಿಗ್ವಿಜಯಕ್ಕೆ 7 ಕಾರಣಗಳನ್ನು ಕೊಟ್ಟ ಇರಾನ್ನ ಭದ್ರತಾ ಕೌನ್ಸಿಲ್. ಇರಾನ್ನ ಎಲ್ಲ 10 ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಯುಎಸ್ಗೆ ಅನಿವಾರ್ಯವೇ ಆಗಿತ್ತು. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನ ಯುರೇನಿಯಂ ಸಂಸ್ಕರಣೆ ಹಕ್ಕನ್ನು ಕೂಡ ಯುಎಸ್ ಮಾನ್ಯ ಮಾಡಿದೆ. ಇರಾನ್ ಮೇಲಿದ್ದ ಎಲ್ಲಾ ದಿಗ್ಬಂಧನಗಳನ್ನು ತೆರವುಗೊಳಿಸಲು ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ ಯುದ್ಧ ನಿಲ್ಲಿಸಲು ನಿರ್ಧರಿಸಿದೆ. ಯುದ್ಧ ಹಾನಿಗೆ ಪರಿಹಾರ ನೀಡಲಿದೆ. ಗಲ್ಫ್ನಲ್ಲಿ ತನ್ನೆಲ್ಲಾ ಪಡೆಗಳನ್ನು ಹಿಂಪಡೆಯಲು ಯುಎಸ್ ತೀರ್ಮಾನಿಸಿದೆ. ಇರಾನ್ ಬೆಂಬಲಿತ ಉಗ್ರರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿದೆ. XXX, ಹೌತಿ, ಹಮಾಸ್ ಹಾಗೆ ಈ 3 ಸಂಘಟನೆಗಳಿದ್ವಲ್ಲ, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಹಿಜ್ಬುಲ್ಲಾ, ಈ ಎಲ್ಲ ಉಗ್ರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ತೀರ್ಮಾನವನ್ನು ಕೂಡ ಯುಎಸ್ ಮಾಡಿದೆ. ನಮ್ಮ ಒಪ್ಪಂದಕ್ಕೆ, ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ನಾವು ಸಂಧಾನವನ್ನ ಮಾಡಿಕೊಳ್ತೀವಿ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾದಲ್ಲಿ ಗೆದ್ದಿದ್ದು ಯಾರು ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿ ವಿಚಾರ. ಒಂದು ಸಣ್ಣ ರಾಷ್ಟ್ರ, ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರ ವಿಶ್ವದ ದೊಡ್ಡಣ್ಣನನ್ನ ಎದುರಿಸಿತ್ತು. ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರವನ್ನ ಎದುರಿಸಿತ್ತು ಇರಾನ್. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ದಿಗ್ವಿಜಯಕ್ಕೆ 7 ಕಾರಣಗಳನ್ನು ಕೊಟ್ಟ ಇರಾನ್ನ ಭದ್ರತಾ ಕೌನ್ಸಿಲ್. ಇರಾನ್ನ ಎಲ್ಲ 10 ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಯುಎಸ್ಗೆ ಅನಿವಾರ್ಯವೇ ಆಗಿತ್ತು. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನ ಯುರೇನಿಯಂ ಸಂಸ್ಕರಣೆ ಹಕ್ಕನ್ನು ಕೂಡ ಯುಎಸ್ ಮಾನ್ಯ ಮಾಡಿದೆ.
ಇರಾನ್ ಮೇಲಿದ್ದ ಎಲ್ಲಾ ದಿಗ್ಬಂಧನಗಳನ್ನು ತೆರವುಗೊಳಿಸಲು ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ ಯುದ್ಧ ನಿಲ್ಲಿಸಲು ನಿರ್ಧರಿಸಿದೆ. ಯುದ್ಧ ಹಾನಿಗೆ ಪರಿಹಾರ ನೀಡಲಿದೆ. ಗಲ್ಫ್ನಲ್ಲಿ ತನ್ನೆಲ್ಲಾ ಪಡೆಗಳನ್ನು ಹಿಂಪಡೆಯಲು ಯುಎಸ್ ತೀರ್ಮಾನಿಸಿದೆ. ಇರಾನ್ ಬೆಂಬಲಿತ ಉಗ್ರರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿದೆ. H, ಹೌತಿ, ಹಮಾಸ್ ಹಾಗೆ ಈ ಮೂರು ಸಂಘಟನೆಗಳಿದ್ವಲ್ಲ, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಹಿಜ್ಬುಲ್ಲಾ, ಈ ಎಲ್ಲ ಉಗ್ರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ತೀರ್ಮಾನವನ್ನು ಕೂಡ ಯುಎಸ್ ಮಾಡಿದೆ. ನಮ್ಮ ಒಪ್ಪಂದಕ್ಕೆ, ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ನಾವು ಸಂಧಾನವನ್ನ ಮಾಡಿಕೊಳ್ತೀವಿ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾದಲ್ಲಿ ಗೆದ್ದಿದ್ದು ಯಾರು ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿ ವಿಚಾರ. ಒಂದು ಸಣ್ಣ ರಾಷ್ಟ್ರ, ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರ, ವಿಶ್ವದ ದೊಡ್ಡಣ್ಣನನ್ನ ಎದುರಿಸಿತ್ತು. ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರವನ್ನ ಎದುರಿಸಿತ್ತು ಇರಾನ್. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ದಿಗ್ವಿಜಯಕ್ಕೆ 7 ಕಾರಣಗಳನ್ನು ಕೊಟ್ಟ ಇರಾನ್ನ ಭದ್ರತಾ ಕೌನ್ಸಿಲ್. ಇರಾನ್ನ ಎಲ್ಲ 10 ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಯುಎಸ್ಗೆ ಅನಿವಾರ್ಯವೇ ಆಗಿತ್ತು. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನ ಯುರೇನಿಯಂ ಸಂಸ್ಕರಣೆ ಹಕ್ಕನ್ನು ಕೂಡ ಯುಎಸ್ ಮಾನ್ಯ ಮಾಡಿದೆ. ಇರಾನ್ ಮೇಲಿದ್ದ ಎಲ್ಲಾ ದಿಗ್ಬಂಧನಗಳನ್ನು ತೆರವುಗೊಳಿಸಲು ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ ಯುದ್ಧ ನಿಲ್ಲಿಸಲು ನಿರ್ಧರಿಸಿದೆ. ಯುದ್ಧ ಹಾನಿಗೆ ಪರಿಹಾರ ನೀಡಲಿದೆ. ಗಲ್ಫ್ನಲ್ಲಿ ತನ್ನೆಲ್ಲಾ ಪಡೆಗಳನ್ನು ಹಿಂಪಡೆಯಲು ಯುಎಸ್ ತೀರ್ಮಾನಿಸಿದೆ. ಇರಾನ್ ಬೆಂಬಲಿತ ಉಗ್ರರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿದೆ. H, ಹೌತಿ, ಹಮಾಸ್ ಹಾಗೆ ಈ ಮೂರು ಸಂಘಟನೆಗಳಿದ್ವಲ್ಲ, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಹಿಜ್ಬುಲ್ಲಾ, ಈ ಎಲ್ಲ ಉಗ್ರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ತೀರ್ಮಾನವನ್ನು ಕೂಡ ಯುಎಸ್ ಮಾಡಿದೆ. ನಮ್ಮ ಒಪ್ಪಂದಕ್ಕೆ, ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ನಾವು ಸಂಧಾನವನ್ನ ಮಾಡಿಕೊಳ್ತೀವಿ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾದಲ್ಲಿ ಗೆದ್ದಿದ್ದು ಯಾರು ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿ ವಿಚಾರ. ಒಂದು ಸಣ್ಣ ರಾಷ್ಟ್ರ, ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರ, ವಿಶ್ವದ ದೊಡ್ಡಣ್ಣನನ್ನ ಎದುರಿಸಿತ್ತು. ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರವನ್ನ ಎದುರಿಸಿತ್ತು ಇರಾನ್. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಕೌನ್ಸಿಲ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ದಿಗ್ವಿಜಯಕ್ಕೆ 7 ಕಾರಣಗಳನ್ನು ಕೊಟ್ಟ ಇರಾನ್ನ ಭದ್ರತಾ ಕೌನ್ಸಿಲ್. ಇರಾನ್ನ ಎಲ್ಲ 10 ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಯುಎಸ್ಗೆ ಅನಿವಾರ್ಯವೇ ಆಗಿತ್ತು. ಹಾರ್ಮುಜ್ ಮೇಲೆ ಇರಾನ್ ನಿಯಂತ್ರಣವನ್ನು ಅಮೆರಿಕ ಒಪ್ಪಿಕೊಂಡಿದೆ. ಇರಾನ್ನ ಯುರೇನಿಯಂ ಸಂಸ್ಕರಣೆ ಹಕ್ಕನ್ನು ಕೂಡ ಯುಎಸ್ ಮಾನ್ಯ ಮಾಡಿದೆ. ಇರಾನ್ ಮೇಲಿದ್ದ ಎಲ್ಲಾ ದಿಗ್ಬಂಧನಗಳನ್ನು ತೆರವುಗೊಳಿಸಲು ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ ಯುದ್ಧ ನಿಲ್ಲಿಸಲು ನಿರ್ಧರಿಸಿದೆ. ಯುದ್ಧ ಹಾನಿಗೆ ಪರಿಹಾರ ನೀಡಲಿದೆ. ಗಲ್ಫ್ನಲ್ಲಿ ತನ್ನೆಲ್ಲಾ ಪಡೆಗಳನ್ನು ಹಿಂಪಡೆಯಲು ಯುಎಸ್ ತೀರ್ಮಾನಿಸಿದೆ. ಇರಾನ್ ಬೆಂಬಲಿತ ಉಗ್ರರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿದೆ. H, ಹೌತಿ, ಹಮಾಸ್ ಹಾಗೆ ಈ ಮೂರು ಸಂಘಟನೆಗಳಿದ್ವಲ್ಲ, ಹಿಜ್ಬುಲ್ಲಾ, ಹೌತಿ, ಹಮಾಸ್, ಹಿಜ್ಬುಲ್ಲಾ, ಈ ಎಲ್ಲ ಉಗ್ರ ಗುಂಪುಗಳ ಮೇಲೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವ ತೀರ್ಮಾನವನ್ನು ಕೂಡ ಯುಎಸ್ ಮಾಡಿದೆ. ನಮ್ಮ ಒಪ್ಪಂದಕ್ಕೆ, ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ನಾವು ಸಂಧಾನವನ್ನ ಮಾಡಿಕೊಳ್ತೀವಿ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾದಲ್ಲಿ ಗೆದ್ದಿದ್ದು ಯಾರು ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಇಲ್ಲಿ ವಿಚಾರ.